ಸತ್ಯ ಏನಂದರೆ ಎಲ್ಲ ಸತ್ಯನೇ ಗೆಲ್ಲೋದು ಒಂದಿನ. ಎಷ್ಟನ್ನು ಜನರು ಕಾಡಲಿ, ಎಷ್ಟನ್ನು ಸತಾಯಿಸಲಿ, ಏನೇ ಮಾಡಲಿ, ಆದ್ರೆ ಒಂದು ದಿನ ಮಾತ್ರ ನಾವು ನಂಬಿರೋ ದೇವರು ನಮ್ಮ ಕೈ ಬಿಡಲ್ಲ. ಬಟ್ ಸತ್ಯನೇ ಗೆಲ್ಲೋದು. ಯಾಕಂದ್ರೆ ಏನಾಗುತ್ತೆ ಅಂದರೆ ಮನುಷ್ಯರು ಒಳ್ಳೆತನದಿಂದ ಬದುಕ್ತಾರಲ್ಲ ಅಂಥವ್ರಿಗೆ ಭಾಳ ಕಾಡಾಟ, ಭಾಳ ಅಂದರೆ ದೇವರೆಲ್ಲ ನಮ್ಮ ಕೈ ಹಿಡ್ದಿರ್ತಾನೆ. ಜನಗಳಿಂದನೇ ನಾವು ಕಷ್ಟ ನೋವು ಅನುಭವಿಸ್ತೀವಿ. ನಮ್ಮವರೇ ನಮಗೆ ಅತಿ ಹೆಚ್ಚು ಟಾರ್ಚರ್ ಮಾಡ್ತಾರೆ, ಅತಿ ಹೆಚ್ಚು ನಾವು ಬೆಳಿಬಾರ್ದು ಅನ್ನಂಗೆ ತುಳಿದು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ದೇವರಿಗೆ ನಂಬಿ ನಾವು ಮುಂದೆ ಹೆಜ್ಜೆ ಹಾಕ್ತೀವಲ್ಲ, ಅದು ಎಂದಿಗೂ ಸತ್ಯವಾಗೇ ಇರುತ್ತೆ. ಗೆಲ್ಲುತ್ತೀವಿ ಅನ್ನೋ ನಂಬಿಕೆ, ಆತ್ಮವಿಶ್ವಾಸ ದೃಢವಾಗಿರುತ್ತೆ. ಹಂಗಾಗಿ ಅನ್ನೋದು ಸದ್ಯದಲ್ಲಿ ಕಷ್ಟ ಕಣ್ಣೀರು ಎಲ್ಲ ಬರ್ಬೋದು. ಯಾಕಂದರೆ ಜೀವನ ಅದು. ಇದು ಎಲ್ಲ ಟೈಮ್ನಲ್ಲಿ ಖುಷಿ ಇರ್ಲಿಕ್ಕಾಗಲ್ಲ. ಯಾಕಂದರೆ ಎಲ್ಲನೂ ಫೇಸ್ ಮಾಡ್ಕೊಂಡೋಗಿ ಮನಸ್ಸು ಸೋತೋಗಿಸಿ ಹತ್ತಿಗೆಸ ಮನಸ್ಸು ಹಗುರ ಮಾಡ್ಕೊಂಡು ಬಿಡ್ತಾರೆ. ಹಂಗೆ ನಾನೇನು ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡಿದ್ದೀನಿ ಹೋಮ್ ಲೋನ್ ಬಗ್ಗೆ, ಅದು ಯಾರೂ ನಂಬಂಗಿಲ್ಲ. ಯಾಕಂದರೆ ನನಗೆ ಅಳ್ಳಕ್ಕೆ ಬರೋಲ್ಲ. ಹತ್ರ ಭೀ ನಾನು ಒಬ್ಬಳೇ ಅಳ್ತೀನಿ. ಹಂಗೆ ಇದಾಗುತ್ತೆ. ಬಟ್ ಏನಾದ ಅಂದರೆ ಹೋಮ್ ಲೋನ್ದವರು ಟಾರ್ಚರ್ ಮಾಡೋದಂತೂ ನಿಜ, ಸಾಲ ತೊಗೊಂಡಿದ್ದು ನಿಜ ಅದ. ಅಂದರೆ ಅವರು ಕಟ್ಕೊಂಡು ಹೋಗೋದು ಭೀ ನಿಜ ಅದ. ಅಂದ್ರೆ ಭೀ ಕಟ್ಟೋದು ಸ್ವಲ್ಪ ಡಿಲೇ ಆಗ್ತಾಯಿದೆ. 5 ತಾರೀಕು ಕಟ್ಟೋದು ಸ್ವಲ್ಪ ಲೇಟಾಗಿ ಕಟ್ತಾಯಿದ್ದೀನಿ. ಆದರೆ ಪೇಮೆಂಟ್ ಮಾಡ್ತಾಯಿದ್ದೀನಿ. ಅಂದ್ರೆ ಭೀ ಅವರು ಅಷ್ಟು ಟಾರ್ಚರ್ ಮಾಡ್ತಾಯಿದ್ದಾರಲ್ಲ. ಒಬ್ಬ ಮಾನವೀಯತೆ ದೃಷ್ಟಿಯಿಂದ ಒಬ್ಬ ಹೆಣ್ಮಗಳು ಒಂದು ಹೋಮ್ ಲೋನ್ ಮಾಡಿ ಇಷ್ಟು ದುಡ್ಕೊಂಡು ಇಷ್ಟೆಲ್ಲ ಮನೆ ಕಟ್ಕೊಂಡು ಇಷ್ಟೆಲ್ಲ ಬ್ಯಾಂಕ್ ಸಾಲನ ಇಷ್ಟು 4.5 ಲಕ್ಷ ಕಟ್ಟಾಳಲ್ಲ ಅನ್ನೋ ಮಾನವೀಯತೆ ಇದ್ದರೆ ಎಷ್ಟೋ ಹೆಮ್ಮೆ ಪಡ್ತಾಯಿದ್ರು. ಆದರೆ ಮಾನವೀಯತೆ ಇಲ್ಲದೆ ಅವ್ರಿಗೆ ಅವ್ರ ಹೊಟ್ಟೆ ತುಂಬಿದರೆ ಸಾಕು. ಹೆಣ್ಮಕ್ಳು ಸತ್ತನ ಹೋಗಲಿ, ಏನನ್ನ ಮಾಡಲಿ, ಅದು ಅವ್ರಿಗೆ ಪರವಾಗಿಲ್ಲ. ಬಟ್ ಅವ್ರ ಹೊಟ್ಟಿಗೆ ಅವ್ರಿಗೆ ಅನ್ನ ಸಿಕ್ಕರೆ ಅಷ್ಟೇ ಸಾಕು. ಬೇರೆಯವ್ರ ಜೀವನ ಏನ್ಯಾಕಾಗಲ್ಲಕ್ಕ. ಹಂಗೆ ಅಷ್ಟು ಜನಗಳು ಮುಂದುವರೆದು ಬಿಟ್ಟಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಗೆಲ್ತೀವಿ ಅನ್ನೋ ನಂಬಿಕೆ ನಮ್ಮಲ್ಲಿ ದೃಢವಾಗಿ ಇರಬೇಕು. ಗೆಲ್ತೀವಿ ಕೂಡ. ಯಾಕಂದರೆ ನಾವು ಯಾರಿಗೆ ಅನ್ಯಾಯ ಮಾಡೋದಿಲ್ಲ. ನಮ್ಗೆ ಅನ್ಯಾಯ ಮಾಡ್ಲಿಕ್ಕೆ ಬರೋರಿಗೆ ದೇವ್ರ ಪಾದಕ್ಕೆ ಬಿಟ್ಬಿಡ್ಬೇಕು. ಹಂಗೆ. ಯಾಕಂದರೆ ನಾವು ಯಾರಿಗೇನೋ ಸಹಾಯ ಕೇಳ್ಕೊಂಡು ಹೋದರೆ ನೋಡಿ ತಳ್ಳಿಬಿಡ್ತಾರೆ ಹಂಗೆ ಮುಂದಕ್ಕೆ. ಯಾರೂ ಸಹಾಯ ಮಾಡೋಂಗಿಲ್ಲ. ಹಂಗಾಗಿ ಕೇಸಿಂದ ನಾನೆಲ್ಲ ವಕೀಲಿಗೆ ಮಾತಾಡಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಎಲ್ಲಿ ನ್ಯಾಯ ಸಿಕ್ಕಿಲ್ಲ ನನಗೆ. ಅಂದರೆ ಅದಕ್ಕೆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ನಾನು. ನೀವುಗಳಾದ್ರೂ ನಂಬ್ತೀರಂತ ಯಾರೂ ನಂಬಲ್ಲ. ಯಾಕಂದರೆ ಸತ್ಯದ ವೀಡಿಯೋಗಳು ಬರ್ತಾವಲ್ಲ, ಯಾರೂ ನಂಬಂಗಿಲ್ಲ. ಸುಳ್ಳಿನ ವೀಡಿಯೋಗಳು ಬರ್ತಾವಲ್ಲ, ಅದು ಎಲ್ಲರೂ ಅತಿ ಶೀಘ್ರ ನಂಬಿ ಬಿಡ್ತಾರೆ. ಯಾರನ್ನ ಸ್ವಲ್ಪ ಏನು ಭೀ ಸುಳ್ಳು ಹೇಳಿಗೆಸಿ ಪೋಸ್ಟ್ ಮಾಡಿ ಹೌದಾ ಹಿಂಗೆ ಅಂತಗೆಸಿ ಅಷ್ಟು ಶೀಘ್ರದಲ್ಲಿ ವೈರಲ್ ಮಾಡಿಬಿಡ್ತಾರೆ. ಸತ್ಯವಾಗಿ ಹೇಳೋರಿಗೆ ನಟನೆ ಮಾಡ್ಲಿಕ್ಕೆ ಬರಲ್ಲ. ಹಂಗಾಗಿ ಸತ್ಯದ ವೀಡಿಯೋಗಳು ಅಲ್ಲಲ್ಲೇ ಮುಚ್ಚೋಗ್ಬಿಡ್ತವೆ. ಸುಳ್ಳು ಇದು ಮಾಡಿಗೆಸಿ ಹಾಕಿಬಿಡಲಿ, ಅದು ಎಷ್ಟೋ ವೈರಲ್ ಆಗಿಬಿಡ್ತದೆ. ಮಿಲಿಯನ್ ಗಟ್ಟಲೆ ನನ್ನ ನ್ಯೂಸ್ ಬರ್ತಿರ್ತದೆ ಅದಕ್ಕೆ. ಹಂಗಾಗಿ ಎಲ್ಲನೂ ಹೆಣ್ಮಕ್ಳಿಗೆ ಹೇಳೋದು ಒಂದೇ ಮಾತು, ಧೈರ್ಯವಾಗಿ ಇರಬೇಕು. ಅದು ವಿಧವೆ ಮಹಿಳೆಯರು ಮಾತ್ರ ತುಂಬ ಧೈರ್ಯ ಕಾನ್ಫಿಡೆಂಟಿಂದ ಇರಬೇಕು. ಯಾಕಂದರೆ ನಮ್ಮಷ್ಟು ನರಕ ಯಾರು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಆ ಥರ ನರಕ ತೋರಿಸ್ಬಿಡ್ತಾರೆ. ಯಾಕಂದರೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ತಿಂದ್ರೆ ಜನಗಳ ಕಣ್ಣು ಇರ್ತದೆ. ಯಾಕಂದರೆ ನಮ್ಮ ಬ್ಯಾಕ್ ಸಪೋರ್ಟ್ ಇರೋಂಗಿಲ್ಲಲ್ಲ, ಅದ್ರ ಸಲುವಾಗಿ ಕಮ್ಜೋರಿಯಾಗಿ ನೋಡ್ತಾ ಇರ್ತಾರೆ. ಆದರೆ ನಾವು ಎದಕ್ಕೂ ಕುಗ್ಗಬಾರ್ದು, ಎದಕ್ಕೂ ಕಮ್ಜೋರಿ ಕೊಡಬಾರ್ದು. ಯಾಕಂದರೆ ನಾವು ದುಡಿತೀವಿ, ದುಡ್ದನ್ನು ತಿಂತೀವಿ. ಇನ್ನೊಬ್ರಿಗೆ ಯಾಕೆ ತಲೆ ಬಾಗಬೇಕು ಅಲ್ವಾ? ಸತ್ಯದ ಮಾತಿದ್ರೆ ನೀವು ಲೈಕ್ ಕಮೆಂಟ್ ಮಾಡಿ, ಇಲ್ಲಾಂದರೆ ಮುಂದಕ್ಕೆ ತಳ್ಳಿ. ಓಕೆ, ಬಾಯ್.